ಫ್ರೆಂಡ್ಸ್, ಟುಡೇ ಡೈಲಿ ಕರೆಂಟ್ ಅಫೇರ್ಸ್ ಸೆಪ್ಟೆಂಬರ್ 2ನೇ ತಾರೀಕು ಕರೆಂಟ್ ಅಫೇರ್ಸ್ ಆಗಿದೆ. ಮೊದಲನೇದಾಗಿ ರಾಜ್ಯಸಭಾ ಸದಸ್ಯೆ ಆದಂತಹ ಮತ್ತು ಸಮಾಜ ಸೇವಕಿಯರಾದಂತಹ ಸುಧಾಮೂರ್ತಿಯವರು ನೂತನ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಹೆಸರು ಗ್ರ್ಯಾಂಡ್ ಪಾ ಬೇ ಆಫ್ ಸ್ಟೋರೀಸ್. ನೆಕ್ಸ್ಟ್, ಮಹಾರಾಜ ಟ್ರೋಫಿ 2020 ಟೂರ್ನಿ 2024 ಮಹಾರಾಜ ಟ್ರೋಫಿ 2024 ಇದರ ವಿಜೇತರು ಮೈಸೂರು ವಾರಿಯರ್ಸ್, ರನ್ನರ್ ಅಪ್ ಆದಂತಹ ತಂಡ ಬೆಂಗಳೂರು ಬ್ಲಾಸ್ಟರ್ಸ್. ನೆಕ್ಸ್ಟ್, ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ 2024 ಪುರಸ್ಕೃತರು ಯಾರಿದ್ದಾರೆ ಅಂತಂದರೆ, ಮೊದಲನೇದಾಗಿ ಎಂಗೆಯಾಸ್ ಪೊಮೊಂಗೊ ವಿಯೆಟ್ನಾಂ ದೇಶದವರು. ನೆಕ್ಸ್ಟ್, ಕರ್ಮಾ ಪೋಂಟ್ಲಾ ಭೂತಾನ್ ದೇಶದವರು. ನೆಕ್ಸ್ಟ್, ಫರ್ಮಿಜಾ ಫರ್ಹಾನ್ ಇಂಡೋನೇಷ್ಯಾದವರು. ನೆಕ್ಸ್ಟ್, ನಾಲ್ಕನೇದಾಗಿ ರೂರಲ್ ಡಾಕ್ಟರ್ಸ್ ಮೂವ್ಮೆಂಟ್ ಥಾಯ್ಲ್ಯಾಂಡ್ ದೇಶದವರು. ಹಾಗೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಇದೆ ಅಲ್ಲ, 1958ರಿಂದ ಫಿಲಿಪೈನ್ಸ್ ಸರ್ಕಾರವು ನೀಡುತ್ತಿದೆ. ಈ ಪ್ರಶಸ್ತಿಗೆ ಏಷ್ಯಾದ ನೋಬೆಲ್ ಅಂತೂ ಕರೆಯಲಾಗುತ್ತೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ನೂತನ ಚೇರ್ಮನ್ ಮತ್ತು MD ಆಗಿ ಡಾಕ್ಟರ್ DK ಸುನೀಲ್ ನೇಮಕಗೊಂಡರು. HAL ಸ್ಥಾಪನೆಯಾಗಿರೋದು 22 ಡಿಸೆಂಬರ್ 1940 ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. ನೆಕ್ಸ್ಟ್, ಪೆಟ್ಟಾ ಗೋಲ್ಡ್ ಅವಾರ್ಡ್ 2024 ಪುರಸ್ಕೃತರಾಗಿದ್ದಾರೆ ಅಂದರೆ ಕೇರಳದ ಪ್ರವಾಸೋದ್ಯಮ ಇಲಾಖೆ ಪುರಸ್ಕೃತರಾಗಿದೆ. ನೆಕ್ಸ್ಟ್, ಪೆಟಾ ಅಂತಂದರೆ ಪೆಸಿಫಿಕ್ ಏಷ್ಯಾ ಟ್ರಾವೆಲ್ ಅಸೋಸಿಯೇಷನ್, ಬ್ಯಾಂಕಾಕ್ ಥಾಯ್ಲ್ಯಾಂಡ್ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. 8ನೇ ಆವೃತ್ತಿಯ ಮಹಿಳೆಯರ ಏಷ್ಯನ್ ಹಾಕಿ ಚಾಂಪಿಯನ್ 2024 ಟೂರ್ನಿಯು ಭಾರತದಲ್ಲಿ ನಡೆಯಲಿದೆ. ಬಿಹಾರದ ರಾಜಗಿರಿನಲ್ಲಿ ನವೆಂಬರ್ 11ರಿಂದ 20ರವರೆಗೆ ನಡೆಯಲಿದೆ. 2023ರ 7ನೇ ಆವೃತ್ತಿ ಸಹ ಭಾರತದಲ್ಲಿ ನಡೆದಿದೆ. ಭಾರತದ ರಾಂಚಿಯಲ್ಲಿ ನಡೆದಿದೆ. ನೆಕ್ಸ್ಟ್, ಇತ್ತೀಚೆಗೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾವು ಇಂಗಾಲದ ಡೈ ಆಕ್ಸೈಡ್ ಮತ್ತು ಮೀಥೇನ್ ಹೊರಸೂಸುವಿಕೆಯ ಪತ್ತೆಗಾಗಿ ಟ್ಯಾನ್ಗರ್-1 ಉಪಗ್ರಹವನ್ನು ಉಡಾಯಿಸಿದೆ. ಈ ಉಪಗ್ರಹ ಸ್ಪೇಸ್ ಎಕ್ಸ್ ಸಂಸ್ಥೆಯ ಫಾಲ್ಕನ್ 9 ರಾಕೆಟ್ ಮೂಲಕ ಉಡಾಯಿಸಲಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.